guys, welcome back to my new vlog. ಇವತ್ತು ನಾವು ಲಾಲ್ಬಾಗ್ಗೆ ಬಂದಿದ್ದೀವಿ. ನಾನು ಅಮ್ಮ ತಮ್ಮ ಮತ್ತು ಪ್ರಶಾಂತ್ ಇಷ್ಟು ಜನ ನಾಲ್ಕು ಜನ ಬಂದಿದ್ದೀವಿ ಲಾಲ್ಬಾಗ್ಗೆ. ಫ್ಲವರ್ ಶೋ ನಡೀತಾ ಇದೆಯಂತೆ, ಸೊ ಹಾಗಾಗಿ ಫ್ಲವರ್ ಶೋನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮುಂಚೆನೂ ಬಂದಿದ್ದೆ ಲಾಲ್ಬಾಗ್ಗೆ, ಅದು ಫ್ಲವರ್ ಶೋ ಟೈಮಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಆಲ್ಮೋಸ್ಟ್ ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟಿದ್ದಾರೆ. ಬೊಕ್ಕೆ ಸೊ ಬ್ಯೂಟಿಫುಲ್, ಚೆನ್ನಾಗಿದೆ. ಈ ಕಡೆ ಆ್ಯಕ್ಚುಲಿ ಫುಲ್ ಸ್ಟಾಲ್ಸ್ ಇದೆ. ಇದೆಲ್ಲ ಫುಲ್ ಸ್ಟಾಲ್ಸ್. ನಾವು ಆ್ಯಕ್ಚುಲಿ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿಲ್ಲ, ಸ್ಟಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋ ಥರ ಇದೆ. ಆಯಿತು. ಆಮೇಲೆ ಆಲ್ಮೋಸ್ಟ್ ಇನ್ನೂ ಇವಾಗ ಸೆಟಪ್ ಮಾಡ್ತಾ ಇದ್ದಾರೆ ಎಲ್ಲ. ಇರೋದು 2 ಕಾರ್ಡಲ್ಲ ನೀನು ಇಸ್ಬಿಟ್ಟು ಆಡ್ತೀಯ. ಸೊ ಇಲ್ಲಿಂದ ಫುಡ್ ಕೋರ್ಟ್ ಸ್ಟಾರ್ಟು. ಆಲ್ಮೋಸ್ಟ್ ಇದೆಲ್ಲ ಫುಡ್ ಕೋರ್ಟ್ ಅಂತೆ. ಇವಾಗ ಆಲ್ಮೋಸ್ಟ್ ಟೈಮ್ ಹತ್ತಿರ 11:30 ಅಪ್ರಾಕ್ಸ್ ಆಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಫುಡ್ ಕೋರ್ಟ್ ಕಡೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಕೊಡಿದ ಪ್ರಸಾದ ಅಷ್ಟೇ ಗೈಸ್ ತಿಂದಿದ್ದು. ಸೊ ಹಾಗಾಗಿ ಫುಡ್ ಕೋರ್ಟ್ ಕಡೆ ಬಂದಿದ್ದೀವಿ. ಸೊ ಏನಾದರೂ ಊಟ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ಗೈಸ್ ಆ್ಯಕ್ಚುಲಿ ಏನಂದರೆ ಇವಾಗೆಲ್ಲ ಸೆಟಪ್ ಮಾಡ್ತಾಯಿದ್ರೆ ನಾವು ಬೇಗ ಬಂದಿದ್ದೀರೋ ಇಲ್ಲ ಅವ್ರು ಲೇಟಾಗಿ ಮಾಡ್ತಿದ್ರೋ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೂ ಆಲ್ಮೋಸ್ಟ್ ಇವಾಗ ಸೆಟಪ್ ಮಾಡ್ತಿದ್ದಾರೆ. ನಮ್ಮಮ್ಮ ಸೀರೆ ಏನು ಸೀರೆ ಅಂತ ಹೋಗ್ತವ್ರೆ ಗೈಸ್, ನೋಡ್ತೀನಿ ರೀ. ಯಾವುದ್ಯಾವುದೋ ಟ್ರೈ ಮಾಡಿದ್ರು, ಇನ್ನು ಲಾಸ್ಟ್ ಇದೊಂದು ಸೀರೆ ಟ್ರೈ ಮಾಡ್ಬೇಕಂತ ನಮ್ಮಮ್ಮ. ಇದು ಏನು ಸೀರೆ ಇದು? ಇಳ್ಕಲ್ ಸೀರೆ. ಇದು ಆ್ಯಕ್ಚುಲಿ ಶೂಸ್ಗೆಲ್ಲ ಚೆನ್ನಾಗಿದ್ರು. ಸೇಮ್ ಇದೆ ಕಾಂಬಿನೇಷನಲ್ಲಿ. ಇದು ಸೊ ಹಾಗಾಗಿ ಇವಾಗ ಇದ್ರಲ್ಲಿ ತೊಗೊತಾರೆ. ಚೆನ್ನಾಗಿದೆ. ಹಳೆಯ ಕಾಲದಲ್ಲಿ ಹಾಕ್ಕೊತಿದ್ರಲ್ಲ ಆ ಥರ ಚೆನ್ನಾಗಿದೆ ಗೈಸ್ ಕಲರು. ನಾನು ಎಷ್ಟೆಷ್ಟೋ ಜನ ಹತ್ರ ಕೇಳಿದ್ದೆ. ಇದು ಆಲ್ಮೋಸ್ಟ್ ಒಂದು 10 ಆ ಥರ ಇತ್ತು. ಇದು ಚೆನ್ನಾಗಿದೆ. ಬಂದಿದ್ದಕ್ಕೆ ನಮ್ಮಮ್ಮ ಒಂದು ಶಾಪಿಂಗ್ ಮಾಡಿದ್ದಾರೆ. ಮಮ್ಮಿ ಲಾಸ್ಟ್ಗೂ ಸಿಗ್ತಾ ನೀನು ಕೇಳಿದ ಸೀರೆ ಖುಷಿನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನೀನ್ ಕಾಸು ಕೊಡಿಸ್ತೀನಿ ಅಂದ್ರೆ ಕೈ ಬೇಕಾಯ್ತು, ಕೊಡ್ತಾ ಇದ್ದ ಕಾಸು ಇಸ್ಕೋ, ಇನ್ನೊಂದು ಇಸ್ಕೋಗು. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಸಿಗುವ. ಇವನು ನಮ್ಮ ಮನೇಲಿ ಮಾಡ್ತಾರಂತ ಪಾಟಲ್ಲಿ ನಾಳೆ ಮೇಲೆ ಟೆರೆಸಲ್ಲಿ. ಜನಸಾಗರ ನೋಡಿ, ಫಸ್ಟ್ ದಿನನೇ ಫ್ಲವರ್ ಶೋ ಆರ್ಗನೈಸ್ ಆಗಿರೋದು ಲಾಲ್ಬಾಗಲ್ಲಿ. August 6th ಇಂದ 17th ವರೆಗೂ ಈವೆಂಟ್ ಆರ್ಗನೈಸ್ ಆಗಿದೆ. ವೆಸ್ಟರ್ನ್ ಗಂಗಾ ಥೀಮಲ್ಲಿ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಗೈಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ವಾಟರ್ ಎಲ್ಲ ಅಲ್ಲಿ ಸ್ಪ್ರೇ ಆಗ್ತಾ ಇದೆ, ಅದು ಫ್ರೆಶ್ ಆಗಿರಬೇಕು ಅಂತ. ಸೂಪರ್ ಆಗಿದೆ ಮಾತ್ರ. ಸೆಂಟ್ರಲ್ ನಂದಿ ಇದೆ. ನಂಗೆ ಗೊತ್ತಿಲ್ಲ ಇದು ಕ್ಯಾಪ್ಚರ್ ಆಗ್ತಿದೆಯೋ ಇಲ್ವೋ, ಬಟ್ ಸೆಂಟ್ರಲ್ ನಂದಿ ಇದೆ.
ವಾಟರ್ ಸ್ಪ್ರೇ ಆಗ್ತಿರೋದೆ, ಬಿಕಾಸ್ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರಬೇಕು ಅಂತ. ದಿಸ್ ಇಸ್ ಸೋ ರಿಯಲಿಸ್ಟಿಕ್. ತುಂಬ ಚೆನ್ನಾಗಿದೆ ಇದು. ಕೇಸ್ ನೋಡಿ, ಸೋ ನೈಸ್ ಅಲ್ವಾ ಗೈಸ್? ನಾನು ನಮ್ಮಮ್ಮಗೆ ಈ ಥರದೊಂದು ಬರ್ತ್ಡೇ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮಮ್ಮಗೆ ಫ್ಲವರ್ಸ್ ಅಂದರೆ ಜಾಸ್ತಿ ಇಷ್ಟ. ಸನ್ಫ್ಲವರ್ ಅಯ್ಯೋ, ನಮ್ಮಮ್ಮ ಊಟಿ ಎಕ್ಸ್ಪೀರಿಯನ್ಸ್ ಇಲ್ಲೇ ತಗೊಂತಾರ ಲಾಲ್ಬಾಗಲ್ಲಿ. ಎಲ್ಲ ಮನೆ ನಾವು ಇದಕ್ಕೆ ಹೋಗಿ ಧರ್ಮಸ್ಥಳಕ್ಕೆಲ್ಲ ಅವಾಗ ನೋಡ್ಬೇಕಿತ್ತು. ಅದು ಡೇರಾ ಹೂವ ಎಷ್ಟು ದೊಡ್ಡದಾಗಿದೆ. ಗಾಡ್, ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ನಮ್ಮನೆದಲ್ಲೂ ಐತೆ ಗೈಸ್, ನಮ್ಮನೆ ಟೆರೆಸಲ್ಲಿ ಐತೆ ಇದು. ಇದು ವೆಲ್ವೆಟ್ದು ಥರ ಇರುತ್ತೆ ಗಿಡ. ನಮ್ಮ ಆಂಟಿ ಅವ್ರು ಬೆಳೆದಿರೋ ಚೆಂಡು ಹೂವ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ತುಂಬ ಸತಿ ಬಂದಿದ್ದೀನಿ ಲಾಲ್ಬಾಗಿಗೆ ಮುಂಚೆ. ಅದು ಫ್ಲವರ್ ಶೋ ನಡೀತಾ ಇರಬೇಕು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ನೋಡ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೇಚರ್ಗೆ ಯಾರು ತುಂಬ ಇಷ್ಟ ಆಗಿ ಸಂಬಂಧಪಟ್ಟಿದ್ದಲ್ಲ ಅವರು ಮಾತ್ರ ಇದು ಹೇಳ್ಮಾತಿದ್ದ ಜಾಗ ಅಂತಲೇ ಹೇಳ್ತೀವಿ. ಹಾಗೆ ಎಲ್ಲ ಚಿಕ್ಕ ಮಕ್ಕಳು ಕೂಡ ಒಂದ್ಸತಿ ಬಂದು ನೋಡಬೇಕು. ಯಂಗ್ಸ್ಟರ್ಸ್ ಎಸ್ಪೆಷಲಿ ಬಂದು ನೋಡಬೇಕು ಯಾವ ಥರ ಮಾಡಿದ ಹೆಂಗೆ ಸೇಫ್ ಮಾಡಬೇಕು ಅಂತ. ತುಂಬ ಚೆನ್ನಾಗಿದೆ. ಈ ಥರ ನೋಡಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಇಷ್ಟೆಲ್ಲ ನಾವು ನೋಡಿಲ್ಲ. ಬಟ್ ಸ್ವಲ್ಪ ಕೈಂಡ್ಸ್ ಆಫ್ ಫ್ಲವರ್ಸ್ ನಾವು ಬೆಳೆಸ್ಬೋದು. ಇಷ್ಟೆಲ್ಲ ಅದು ನೋಡಿ, ಅದು ಡಿಸೈನ್ ನನಗೆ ಆ್ಯಕ್ಚುಲಿ ಐಡಿಯಾನೂ ಇರಲಿಲ್ಲ ಇಷ್ಟು ಚೆನ್ನಾಗಿ ಒಂದು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ತುಂಬ ದೂರದಿಂದ ನೋಡಿದ್ರೆ ಏನೋ ಒಂದು ಶೋಕೇಸ್ ಥರ ಇರ್ಬೋದು. ಬಟ್ ತುಂಬ ಹತ್ರದಿಂದ ನೋಡಿದ್ರೆ ರಿಯಲ್ ಫ್ಲವರ್ಸಿಂದ ಮಾಡಿದ್ದಾರೆ. ಎಸ್ಪೆಷಲಿ ಅದು ವಾಟರ್ ಪಾರ್ಕಲ್ಲಿ ಆಗ್ತಿರೋದು ಅದೆಷ್ಟು ಫ್ರೆಶ್ನೆಸ್ ಕೊಡ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಅವ್ರಂಗೆ ಸತತವಾಗಿ ಮಾತಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಷ್ಟೇ ಹೇಳ್ತಿದ್ದೀರಾ? ಬಿಗ್ ಬಾಸ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ. ಸೊ ಹಾಗಾಗಿ ಆಕ್ಚುಲಿ ಕಾಮನ್ ಪೀಪಲ್ಗೆ ಈ ಸತಿ ಚಾನ್ಸ್ ಕೊಡ್ತಾ ಇದಾರಂತೆ ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಇನ್ ಕೇಸ್ ಎನಿವನ್ ಇಂಟ್ರೆಸ್ಟೆಡ್ ಕ್ಯಾನ್ ಕಮ್ ಪಾರ್ಟಿಸಿಪೇಟ್ ಅಂತ ಒಂದು ಇದು ನೋಡಿದೆ ವಿಡಿಯೋ. ಸೊ ಹಾಗಾಗಿ ಲಾಲ್ಬಾಗಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ನೋಡೋಣ ಅಂತ. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಪೋಸ್ಟ್ ಮಾಡಿದ್ರೆ ಏನು ಇದು ಬರ್ಬೋದು ನೋಡಲಿ. ಕೇಸ್ ಎನಿವನ್ ಇಂಟ್ರೆಸ್ಟೆಡ್ ಈ ರೂಲ್ಸ್ನ ಫಾಲೋ ಮಾಡಿ. ನಿಮ್ಗೆ ಯಾರಾದರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಿದ್ದು ಈ ರೂಲ್ಸ್ನ ಫಾಲೋ ಮಾಡಿದ್ರೆ ನಿಮಗೆ
ಟಿಕೆಟ್ ಸಿಗುತ್ತಂತೆ ಫ್ರೀಯಾಗಿ ಸುದೀಪ್ ಸರ್ ಜೊತೆ. ನಮ್ಮನೇ ಮಿನಿ ಬಿಗ್ ಬಾಸ್ ಗೈಸ್. ಆ್ಯಕ್ಚುಲಿ ನಾನು ಏನು ಅನ್ಕೊಂಡೆ ಅಂದರೆ ಮೇ ಬಿ ಬಿಗ್ ಬಾಸ್ ಒಳಗಡೆ ಹೋಗೋಕ್ಕೆ ಕಾಮನ್ ಪೀಪಲ್ಗೆ ಒಂದು ಅವಕಾಶ ಕೊಡ್ತಾರೇನೋ ಅಂದ್ಕೊಂಡೆ. ಬಟ್ ದ ಥಿಂಗ್ ಇಸ್ ಇಲ್ಲಿ ನಾನು ಇವಾಗ ಸೆಟಪ್ ನೋಡ್ಸಿದ್ನಲ್ಲ, ಅದರಲ್ಲಿ ಒಂದು ಗೇಮ್ ಆರ್ಗನೈಸ್ ಮಾಡಿದ್ದಾರೆ ಇವತ್ತು ಸಾಯಂಕಾಲ. ಅದರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಇನ್ ಕೇಸ್ ಏನಾದರೂ ಗೆದ್ದರೆ ಸುದೀಪ್ ಸರ್ ಜೊತೆ ಲೈವ್ ವಾಚ್ ಮಾಡೋಕ್ಕೆ ಫ್ರೀ ಟಿಕೆಟ್ ಕೊಡ್ತಾರಂತೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್. ನಾನೆಲ್ಲೋ ಬಿಗ್ ಬಾಸ್ ಒಳಗಡೆ ಕಳಿಸ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಏನಾದರೂ ಮಾತಾಡ್ ಪ್ರಶಾಂತ. ಇಲ್ಲೆಲ್ಲ ಸನ್ಫ್ಲವರ್ಸ್ ಇದೆ. ಬೇರೆ ಇಷ್ಟ ಇರೋದು ಕಿತ್ಬಿಟ್ಟು ನಮ್ಮಮ್ಮ ಕೊಟ್ಟಿದ್ರೆ ಒಂದು ತಲೆ ಫುಲ್ ನಮ್ಮಮ್ಮ ತಲೆಯಲ್ಲಿ ಸಖತ್ ಇಷ್ಟಪಡೋರು. ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು. ಇಟ್ಕೊಂಡು ಹೋಗುವ ಅಲ್ಲಿ ಹಿಡ್ಕೊಂತಾರೆ ನಿನ್ನ. ಇಷ್ಟ ಬೇಡ. ಡೋಂಟ್ ಪ್ಲಗ್ ಫ್ಲವರ್ಸ್ ಅಂತಿದೆ ಗೈಸ್. ಇಕ್ಲಾ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಅದು ಇಕ್ಲಾ ಅಲ್ಲ, ಇಡ್ಲ. ಪರವಾಗಿಲ್ಲ, ನಾನು ನನ್ನ ತಮ್ಮ ಒಂದೇ, ಏನಾಗಲ್ಲ. ನೆಕ್ಸ್ಟ್ ಟೈಮ್ ಡೋ ಕರ್ಕೊಂಬ, ನನ್ನ ಡೋ ಕರ್ಕೊಂಡ್ಬರ್ತೀನಿ. ಕಟ್ ಮಾಡ್ಕೊಂಡು ಸೀರಿಯಲ್ ಅಮ್ಮ. ಓ ಅಮ್ಮ, ನಾನು ನೆಕ್ಸ್ಟ್ ಟೈಮ್ ನಮ್ಮ ಹುಡುಗಿ ಕರ್ಕೊಂಡ್ಬರ್ತೀನಿ ಲಾಲ್ಬಾಗ್. ಏನು ಸರಿ, ಕಾಸು ಕೊಡು, ಕರ್ಕೊಂಡ್ಬರ್ತೀನಿ. ಕೊಡೋ. ಏನ್ ನಿಮ್ಮ ಮಕ್ಕ ಹೋಗಿ ನೀನ್ ತಿನ್ನಕ್ಕೆ ಸಾಲಲ್ಲ. 50 ರೂಪಾಯಿ 100 ರೂಪಾಯಿ ಹಾಕಿ. ಗೈಸ್, ನಾನು ಮತ್ತೆ ನಮ್ಮ ನನ್ನ ತಮ್ಮ ಇಬ್ರು ನಮ್ಮಮ್ಮ ಕನ್ವಿನ್ಸ್ ಮಾಡ್ತಾ ಇದ್ದೀರಿ ಊಟಕ್ಕೆ ನಾನ್ ವೆಜ್ ಕರ್ಕೊಂಡು ಹೋಗು ಅಂತ. ನಮ್ಮಮ್ಮ ಇಲ್ಲ ಅಂತವ್ರೆ. ಏನೋ ಪಾಪ ಮಕ್ಕಳನ್ನ ಔಟಿಂಗ್ ಕರ್ಕೊಂಡ್ ಬಂದಿದ್ದೀವಿ, ಅವ್ರಿಗೆ ಇಷ್ಟ ಆಗಿದ್ ಕೊಡ್ಸೋಣ, ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅನ್ನೋದಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಶುಕ್ರವಾರ ತಿನ್ಬಾರ್ದು. ಮನ್ಸು ಮುಟ್ಕೊಂಡು ಹೇಳು ನಾವು ಮಕ್ಕಳು ಅಂತ. ಕರೆಕ್ಟಾಗಿ ಹೇಳೈತೆ. ಮಮ್ಮಿ ಏನ್ ಮಗು ಇವನು? ನಿಂಗೆ ಗೊತ್ತು ನಾನು ಬೋಳಿ ಮಗ ಅಂತ? ನಮ್ಮ ಅಮ್ಮ ಬಿಡು, ಚಿಕ್ಕ ವಯಸ್ಸಿಂದ ಗೊತ್ತು. ನಮ್ಮಮ್ಮ ಗೊತ್ತು ಬಿಡು, ನಿಂಗೆ ಗೊತ್ತು? ನಮ್ಮಮ್ಮ ನೋಡೈತೆ, ನೀನ್ ನೋಡಿದ್ಯಾ? ಎಲ್ಲ ಗೊತ್ತಾಗೋಯ್ತು. ನಾವೊಂದು ಬ್ಲಾಗ್ ಮಾಡೋಣ. ಅದು ಹೆಂಗುಂಡೆ ನೀನು ಮಾಡೋದು ಹಿಂಗ ಕರೆಕ್ಟ್ ಆಗೈತಮ್ಮ? ನಾನು ಮಾಡ್ತಾ ಇದ್ದೀನಾ? ಎಲ್ಲಿ ಇಟ್ಕೋ, ಆನ್ ಮಾಡ್ಕೋ. ಕರೆಕ್ಟ್ ಆಗೈತಾ? ಏನ್ ನಿನ್ ನಿಂತ್ಕೊಳ್ಳೋ, ನಾನು ಹಿಡಿತೀನಿ. ನೋಡೋಣ. ಹಾ ಹಂಗೆ. ಓಕೆ ಬಿಡು ಇವಾಗ ಬೇಡ, ಆಮೇಲೆ ಮಾಡು. ಎನಿವೇ ಗೈಸ್, ಸೊ ದಿಸ್ ವಾಸ್ ದ ವ್ಲಾಗ್. ಆ್ಯಕ್ಚುಲಿ ನಾವು ಲಾಲ್ಬಾಗ್ ಎಲ್ಲ ನೋಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಆ್ಯಕ್ಚುಲಿ ನಾನ್ ವೆಜ್ ಬೇಕು ಅಂತ ಐ ಆಮ್ ರಿಕ್ವೆಸ್ಟಿಂಗ್ ಮೈ ಮಾಮ್. ಶಿ ಇಸ್ ನಾಟ್ ಆಕ್ಸೆಪ್ಟಿಂಗ್, ಮತ್ತು ಫ್ರೈಡೇ ಆಗಿರೋದ್ರಿಂದ. ಸೊ ಎಸ್, ಇಲ್ಲಿ ನೋಡಿ ಇನ್ನೊಂದು ವ್ಲಾಗ್ ನೋಡ್ತೀನಿ. ಚೆನ್ನಾಗೈತೆ ಎಲ್ಲ. ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಷಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಷಣ ಬೇಕಾ, ಡಿಸೈಡ್ ಮಾಡಲ್ಲ. ಕಷ್ಟಪಟ್ಟಿದ್ದನ್ನೆಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಾ ನಿಮ್ಗೆ? ನಾನು ಸೆಂಟ್ರಲ್ಲಿ ಮೇನ್ ಬ್ಲಾಗರ್ ನಾನು ಗೈಸ್. ಸೊ ಹಾಗಾಗಿ ನಾನು ಸೆಂಟ್ರಲ್ಲಿ ಸೆಂಟ್ರಲ್ಲಿ ಅಂತ ಬಂದೈತೆ ನೋಡಿ. ಬ್ಲಾಗ್ ನಂದಿರ್ಲಿ ಸೆಂಟ್ರಲ್ಲಿ ಅಂತ ಬಂದಿದ್ದು, ನಾ ಇರ್ಲಿ ಅಂತಲ್ಲ. ನನ್ನ ತಮ್ಮ ವಿಡಿಯೋ ಮಾಡ್ಬಿಟ್ಟಿದ್ದಾನೆ. ಅಷ್ಟೊಂದೇನಿಲ್ಲ, ಎಲ್ಲ ಕಪಲ್ಸ್, ಆಂಟಿ ಅಂಕಲ್ಸು, ಅಜ್ಜಿ ತಾತಂದಿರು. ಅವನು ಫೇಕ್ ಯೂಟ್ಯೂಬರ್. ಆ್ಯಕ್ಚುಲಿ ರಿಯಲ್ ಯೂಟ್ಯೂಬರ್ಗೆ ಟಕ್ಕರ್ ಕೊಡ್ತಾವನೆ. ಫೇಕ್ ಯೂಟ್ಯೂಬರ್ ಇವನು. ಬಟ್ ಆದ್ರೂ ಪರವಾಗಿಲ್ಲ, ಬೆಳ್ಸನಾಗ ಆಯ್ತು ನನ್ನ ತಮ್ಮನೇ. ನಮ್ಮಮ್ಮ ಹೂವ ಎಲ್ಲಿ ನೋಡಿದ್ರು ಇದೊಂದಿಡಿ ಅಂತ ಅವಾಗ್ಲಿಂದ. ಇಲ್ಲಿ ನಮ್ಮ ನಾವೇ ಬೆಳಿಬೇಕು, ಇಲ್ಲಿ ಯಾರು ಬೆಳ್ಸಲ್ಲ. ಸರಿಯಮ್ಮ? ಅದೇ ನೀರು ಹಾಕ್ತಾ ಇದ್ರೆ ಅದು ಹೋಗುತ್ತೆ. ನಮ್ಮಮ್ಮನೇ ಸಾಕು ರೋಸ್ಟ್ ಮಾಡಕ್ಕೆ ಎಲ್ಲಾರ್ನು. ನಮ್ ಕಡೆನಾ ನಿಮ್ಮ ಮಗಳ ಕಡೆನಾ? ಎಲ್ಲರ ಕಡೆ. ಹೌದಾ? ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ.
ಮಾವ ನಾನು ಅದಲ್ಲ ಅಂದಿದ್ದು. ಇವಾಗ ಗುಂಡ ಏನಂದಿದ್ದು, ಅವನಿಗೂ ಸಪೋರ್ಟ್ ಮಾಡೋಣ ಗಾಯಸ್ ಅಂತ ಅಂದಿದ್ದು. ಫ್ಯಾಮಿಲಿ ಅಂದ್ಮೇಲೆ ಸಪೋರ್ಟ್ ಮಾಡಲೇಬೇಕು ಗೈಸ್. ಅಂದ್ರೆ ದೂರ ತಡಕ್ಕಾಗುತ್ತಾ ಅವನ್ನ, ಅದು ಅರ್ಥ ಆಗಲ್ಲ ಅವ್ನಿಗೆ. ಕಳ್ತೀನಪ್ಪ. ಪರವಾಗಿಲ್ಲ ನಾವು ಹತ್ರ ಕರ್ಕೊಂತೀನಿ. ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಬೈ ಬಾಯ್.